ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಮ್ಯಾಚ್ ನೋಡಿರ್ತೀರಾ, ಆರ್ ಮತ್ತೆ ನಮ್ಮ RCBದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಈ ಸಲ ಆದರೂ ನಮ್ಮ RCB ಗೆಲ್ತಾರೆ ಅಂತ. ಯಾಕಂದರೆ ಇಷ್ಟು ನೆಗೆಟಿವಿಟಿ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸೋಲ್ ಆಗ್ತಾ ಇದೆ. ಸೊ ಈಗಾದ್ರೂ ಒಂದು ಸ್ವಲ್ಪ ಟೀಮಲ್ಲಿ ಚೇಂಜ್ ಮಾಡಿಕೊಂಡು ಅಟೆನ್ಷನ್ ಕೊಟ್ಟು ಆಡ್ತಾರೆ ಅಂತ. ಆ್ಯಕ್ಚುಲಿ ಒಂದು ಗ್ರೇಟೆಸ್ಟ್ ನ್ಯೂಸ್ ಅಂದರೆ RCB ರೆಕಾರ್ಡ್ ಸೆಟ್ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಬಟ್ ಕಪ್ ಮಾತ್ರ ತರ್ತಾ ಇಲ್ಲ. ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡಿದರು ಅಂತ ಹೇಳ್ಬೋದು. ಸೆಂಚುರಿ ಹೊಡೆದ್ರು. ಆ್ಯಕ್ಚುಲಿ ಇದು ಐ ಪಿ ಎಲ್ ಅಲ್ಲಿ ಹೈಯೆಸ್ಟ್ ಸ್ಕೋರು ಅದನ್ನು ಸೆಟ್ ಮಾಡಿದರು. ಮತ್ತು ಅವರು 7,500 ರನ್ಸ್ ಇನ್ ದಿ IPL ಹಿಸ್ಟ್ರಿ ಸಕ್ಕದಾಗಿ ಆಡಿದರು. ವಿರಾಟ್ ಕೊಹ್ಲಿ ಆಡೋದನ್ನ ಬೇರೆಯವರು ಒಂದು 10% ಬೇಡ, 5% ಆಡಿದ್ರು ಕೂಡ ಇವತ್ತು RCB ಅವರು ಈಸಿಯಾಗಿ ವಿನ್ ಆದರು. ಡುಪ್ಲೆಸಿಸ್ ಇವತ್ತು ಫಾರ್ಮಿಗೆ ಬಂದಿದ್ದು ನೋಡಿದ್ವಿ. ಓಕೆ ಅಪ್ಪ, ಈ ಸಲ ಅಂತೂ ಪಕ್ಕ ನಮ್ಮದೇ ಮ್ಯಾಚು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಮ್ಮ ಗ್ರೀನ್ ಅವ್ರು ಬಂದರು. ಮತ್ತು ಸೌರವ್ ಅವ್ರು ಬಂದರು. ಫಸ್ಟ್ ಆಫ್ ಆಲ್ ಸೌರವ್ ಅವ್ರು ಬಂದಿದ್ದು ಓಕೆ, ಗ್ರೀನ್ ಅವ್ರು ಬಂದಿದ್ದು ಓಕೆ, ಮ್ಯಾಕ್ಸ್ ಅವ್ರು ಬಂದಿದ್ದು ಓಕೆ. ಬಟ್ ಲಾಸ್ಟಲ್ಲಿ ನಮ್ಮ ಇವ್ರನ್ನ ಯಾಕೆ ಕರೆಸ್ಲಿಲ್ಲ ಅಂತಲೇ ಗೊತ್ತಾಗಲಿಲ್ಲ. ಕಾರ್ತಿಕ್ ಅವ್ರನ್ನ ಯಾಕೆ ಕರೆಸ್ಲಿಲ್ಲ ಅಂತಲೇ ಗೊತ್ತಾಗಲಿಲ್ಲ. ಸ್ಟಾರ್ಟಿಂಗ್ 15 ಓವರ್ಸಲ್ಲಿ ಅಟ್ಲೀಸ್ಟ್ ಬರ್ತಾರೇನೋ, ಡೆತ್ ಓವರ್ಸಲ್ಲಿ ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಆವಾಗಲೂ ಅವ್ರು ಬರಲೇ ಇಲ್ಲ. ಬಟ್ ಸ್ಟಿಲ್ ಒಂದು ರೀಸನಬಲ್ ಟಾರ್ಗೆಟ್ ಅಂತೂ ಈ ಸಲ ಸೆಟ್ ಮಾಡಿದರು ನಮ್ಮ RCB ಅವರು. 183 ಮತ್ತು 184 ವಿನ್ ಆಗೋಕ್ಕೆ ಆಪೋಸಿಟ್ ಟೀಮ್ಗೆ, ಟೀಮ್ಗೆ ಕೊಟ್ಟರು. ಒಂದು ಸ್ಟಾರ್ಟಿಂಗಲ್ಲಂತೂ ಓಕೆ, ಅಟ್ಲೀಸ್ಟ್ ವಿನ್ ಆಗಲಿಲ್ಲ ಅಂದ್ರೂ ಒಂದು ರೀಸನಬಲ್ ಸ್ಕೋರ್ ಅಂತೂ ಈ ಸಲ RCB ಮಾಡಿದೆ ಅಂತ ಅಂತೂ ಫಸ್ಟ್ ಎಲ್ಲರಿಗೂ, ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಅನಿಸಿರುತ್ತೆ. ಅದಾದಮೇಲೆ ರಿಯಲ್ ವರ್ಷನ್ ಡ್ರಾಮಾ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಐ ಥಿಂಕ್ 1 or 2 ಓವರ್ಸಲ್ಲಿ ಎಷ್ಟು ಮಿನಿಮಲ್ ಸ್ಕೋರ್ ಮಾಡಿತ್ತು ಅಂದರೆ ಅಷ್ಟು ಮಿನಿಮಲ್ ಸ್ಕೋರ್ ಮಾಡಿತ್ತು. ಜೈಸ್ವಾಲ್ ಕೂಡ ಎತ್ತಾಕಿದ್ರು. ಅದು ಕೂಡ ಒಂದು ಸ್ವಲ್ಪ ಪಾಸಿಟಿವ್ನೆಸ್ ಕೊಡ್ತು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ 2 ಓವರ್ಸಲ್ಲಿ RCBಗೆ. ಅದಾದಮೇಲೆ ನಮ್ಮ ಸಂಜು ಸ್ಯಾಮ್ಸಂಗ್ ಅವ್ರು ಬಂದರು. 4 ಮೇಲೆ 4, 6 ಮೇಲೆ 6 ಎತ್ತು ಬಿಸಾಕಿದ್ರು ಅಂತಲೇ ಹೇಳ್ಬೋದು. 1 ಬಾಲ್ಸ್ಗೆ 2 ರನ್ಸ್ ಮಿನಿಮಮ್, ಅಟ್ಲೀಸ್ಟ್ 4 ಹೊಡಿಯೋಕ್ಕಾಗಲಿಲ್ಲ ಅಂದರೆ ಮಿನಿಮಮ್ 2 ರನ್ಸ್ ಅಂತೂ ಓಡಿರೋರು. ಅದರಲ್ಲಿ ಅದು ಸಂಜು ಸ್ಯಾಮ್ಸನ್ ಔಟ್ ಆಗಬೇಕಾದ್ರೆ ಅಂತೂ ಎಷ್ಟು ಸಲ ಔಟ್ ಆಗಬೇಕಂದ್ರೆ ಒಂದು 2 to 3 ಟೈಮ್ಸ್ ಔಟ್ ಆಗಬೇಕಾಗಿತ್ತು. ಬಟ್ RCB ಅವ್ರ ಫೀಲ್ಡಿಂಗಿಂದ ತುಂಬಾ ಅವರಿಗೆ ಅಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಅದೇ ಪ್ರಾಬ್ಲಮ್ ಆಗ್ತಿರೋದು ನಮ್ಮ RCB ಅವರಿಗೆ. ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಬೌಲಿಂಗ್ ಅಂತ ಬಂದ ತಕ್ಷಣ ಕುಟ್ಕೊಂಡು ಹೋಗ್ತಾ ಇದೆ. ಬ್ಯಾಟಿಂಗ್ ಕೂಡ ಇತ್ತೀಚೆಗೆ ಅಷ್ಟಕ್ಕಷ್ಟೇ ಆಗಿದೆ. ಯಾಕಂದರೆ ಓನ್ಲಿ ಕಾಂಟ್ರಿಬ್ಯೂಷನ್ ನಮ್ಮ ವಿರಾಟ್ ಕೊಹ್ಲಿಯಿಂದ ಬರ್ತಾ ಇದೆ ಹೊರತು ಸ್ವಲ್ಪ ಡುಪ್ಲೆಸಿಸ್ ಕೂಡ ಮಾಡ್ತಾ ಇದ್ದಾರೆ ಆ್ಯಸ್ ಎ ಕ್ಯಾಪ್ಟನ್. ಬಟ್ ಅದಾದಮೇಲೆ ಯಾರು ಬರ್ತಾ ಇದ್ದಾರೋ ಒಂದ್ಸಲ ಆಡ್ತಾರೆ, ಒಂದ್ಸಲ ಆಡಲ್ಲ. ಒಂದು ಕಾನ್ಸ್ಟೆಂಟಾಗಿ ಓಕೆ, ಈಸ್ ಅ ಸ್ಟ್ರಾಂಗ್ ಪ್ಲೇಯರ್, ಈಸ್ ನಾಟ್ ಎ ಸ್ಟ್ರಾಂಗ್ ಪ್ಲೇಯರ್ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದ್ಸಲ ಆಡ್ತಾ ಇದ್ದಾರೆ, ಒಂದ್ಸಲ ಆಡ್ತಾ ಇಲ್ಲ. ಇದೇ ಥರ ಆಡ್ತಾ ಇದ್ರಂತೂ RCBಗೆ ತುಂಬ ಕಷ್ಟ ಆಗುತ್ತೆ ವಿನ್ ಆಗೋಕ್ಕಿಲ್ಲ. ಅಟ್ಲೀಸ್ಟ್ ಒಂದು ಗುಡ್ ಸ್ಟ್ರೈಕ್ ರೇಟ್ ಆದರೂ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಸ್ಟಾರ್ಟಿಂಗ್ 5 ಓವರ್ಸ್ ಆದಮೇಲೆ ರಾಜಸ್ಥಾನ್ ಅವ್ರದ್ದು ಎಲ್ಲರೂ ಫಿಕ್ಸ್ ಆಗಿ ಹೋಗ್ಬಿಟ್ರು. ಓಕೆ, ಈ ಸಲ ರಾಜಸ್ಥಾನ್ ರಾಯಲ್ಸ್ ಅವರೇನೆ ಮ್ಯಾಚು ಹೋಯ್ತು ನಮ್ಮ RCB ಅಂತಲೇ ಅನಿಸಿದ್ದು. ಇನ್ನು ಮ್ಯಾಚ್ ಡಿಸ್ಕಸ್ ಮಾಡೋಕ್ಕೆ ಬಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಬಿಡಿ, ಅಂದರೆ ನಾಟ್ ಔಟ್ ಗೇಮ್ನ ಕಂಪ್ಲೀಟ್ ಮಾಡಿದರು. ವಾಟ್ ಅ ಫಿನಿಶಿಂಗ್ ಅನ್ನಿಸ್ತು ಸೀರಿಯಲಿ. ಸೂಪರ್ ಅಂದರೆ ಸೂಪರಾಗಿ ಆಡಿದರು. ಅದಾದಮೇಲೆ ನಮ್ಮ ಡುಪ್ಲೆಸಿಸ್ ಕೂಡ ಅಷ್ಟೇ, ಇವತ್ತು ಒಂದು ಸ್ವಲ್ಪ ಫಾರ್ಮಿಗೆ ಬಂದರು. ಸ್ಕೋರ್ ಕೂಡ 30+ ಆಗಿತ್ತು. ಅದಾದಮೇಲೆ ಔಟ್ ಆಗಿದ್ದು, ವಿಚ್ ವಾಸ್ ರಿಯಲಿ ನೈಸ್. ಬಟ್ ಅದಾದಮೇಲೆ ಬಂದ ನಮ್ಮ ಸೌರವ್ ಕುಮಾರ್ ಆಗಿರಲಿ, ಮತ್ತು ನಮ್ಮ ಗ್ರೀನ್ ಅವರಾಗಿರಲಿ, ಇವರೆಲ್ಲ ಮ್ಯಾಕ್ಸ್ವೆಲ್ 3 ಬಾಲ್ ಆಡಿದ್ರು, ಅದರಲ್ಲಿ 1 ರನ್ ಅಷ್ಟೇ. ಅದಾದಮೇಲೆ ಮ್ಯಾಕ್ಸ್ ಔಟು. ಇವರು ಇವ್ರು ಯಾರು ಬರ್ತಾರೋ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಚಾಹಲ್ 2 ರನ್ಸ್ ತೊಗೊಂಡ್ರು, ಅದು ಮೇಯ್ನ್ ವಿಕೆಟ್ಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು. ಡುಪ್ಲೆಸಿಸ್ ಅವ್ರದ್ದು ಒಂದು ತೊಗೊಂಡ್ರು. ಅದಾದಮೇಲೆ ಐ ಥಿಂಕ್ ಸೌರವ್ ಕುಮಾರ್ ಒಂದು 2 ವಿಕೆಟ್ಸ್ ಚಾಹಲ್ ಅವರೇ ತೊಗೊಂಡ್ರು. ಅದಾದಮೇಲೆ ನಮ್ಮ ಬರ್ಗರ್ ಅವರು 2 ವಿಕೆಟ್ಸ್ ತೊಗೊಂಡ್ರು. ಆ್ಯಕ್ಚುಲಿ RCB ಅವ್ರು ಹೆಂಗೆ ಆಡ್ತಿದ್ದಾರೆ ಅಂದರೆ, ಯಾವುದೋ ಒಂದು ಬಾಲ್ಸ್ ಹೊಡೆದಾಕ್ಬಿಡ್ಲಿ, ವಿಕೆಟ್ಸ್ ತುಂಬ ಇರುತ್ತಲ್ಲ ಅಂತಲೇ ಅಂದ್ಕೊಳ್ತಾ ಇಲ್ಲ. ಅರೇ ವಿಕೆಟ್ಸ್ ಹೋಗುತ್ತಲ್ಲ, ಅದಾದಮೇಲೆ ಸ್ಟ್ರಾಂಗ್ ಪ್ಲೇಯರ್ಸ್ ಇಲ್ಲ ಅಂದ್ಕೊಂಡು ಭಯದಿಂದ 1-2 ರನ್ ಆಡ್ತಾ ಇದ್ದಾರೆ. ಇಲ್ಲಾಂದರೆ ಇವತ್ತು ಇನ್ನೂ ಸ್ಕೋರ್ ಬೋರ್ಡ್ನ ಎಲ್ಲೋ ತೊಗೊಂಡು ಹೋಗ್ಬೋದಾಗಿತ್ತು. ಸೊ ಬ್ಯಾಟಿಂಗ್ ಅಟ್ಲೀಸ್ಟ್ ಇವತ್ತು ಆವ್ರೇಜ್ ಆಗಂತೂ ಇತ್ತು, ಅಷ್ಟು ಕೆಟ್ಟದಾಗೂ ಇರಲಿಲ್ಲ. ಮತ್ತು ಫೇಮಸ್ ಅಂತಲೇ ಹೇಳ್ಕೊಳಂಗೇನಿರಲಿಲ್ಲ, ಬಟ್ ಮ್ಯಾನೇಜಬಲ್ ಆ ಥರನೇ ಇತ್ತು ಬ್ಯಾಟಿಂಗ್. ದೇ ಡಿಡ್ ಇಟ್ ರಿಯಲಿ ವೆರಿ ಗುಡ್ ಅಂತಲೇ ಹೇಳ್ಬೋದು. ಅವ್ರ ಲೆವೆಲ್ಗೆ ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ಸ್ವಲ್ಪ RCB ಬ್ಯಾಟಿಂಗಲ್ಲಂತೂ ಕಂಬ್ಯಾಕ್ ಮಾಡಿತ್ತು. ಬಟ್ ಈ ಕಡೆ ರಾಜಸ್ಥಾನ್ ರಾಯಲ್ಸಲ್ಲಿ ತುಂಬ ಜನ ಚೆನ್ನಾಗಿ ಆಡೋರು ಇದ್ದಿರೋದ್ರಿಂದ ಸ್ವಲ್ಪ ವೀಕ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCBಲಿ ನಮ್ಮ ಕೊಹ್ಲಿನೇ ಫ್ಲವರ್ ಎತ್ತಿಡಿಬೇಕು, ಇನ್ಯಾರೂ ಆಡಲ್ಲ. ಡುಪ್ಲೆಸಿಸ್ ಓಕೆ, ಇವರಿಬ್ಬರನ್ನ ಬಿಟ್ಟರೆ ಯಾರು ಕಾಂಟ್ರಿಬ್ಯೂಷನ್ ಇಲ್ಲ. ಬೇರೆ ಒಂದು 5-10% ಕೊಟ್ಟು ಇವರಿಬ್ಬರು ಆಡಿದ್ರಾದ್ರೂ ಗೆಲ್ತಾರೆ. ಬಟ್ ಆ ಥರ ಅಲ್ಲ ರಾಜಸ್ಥಾನ್ ರಾಯಲ್ಸಲ್ಲೇ ಬೇರೆ ಥರ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಮ್ಮ ಬಟ್ಲರು ಮತ್ತು ಜೈಸ್ವಾಲ್ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಜೈಸ್ವಾಲ್ ಇವತ್ತು ಬೇಗನೆ ಔಟ್ ಆದರು. ಆವಾಗಲೇ RCB ಫ್ಯಾನ್ಸ್ಗೆ ಏನು ಆಡ್ತಾ ಇದ್ದಾರೆ ಮಚ್ಚ, ಇವತ್ತು ಫೀಲ್ಡಿಂಗು ಫುಲ್ ಇಂಪ್ರೂವ್ ಆಗಿ ಬಂದಿದ್ದಾರೆ
ಅಂದ್ಕೊಳೋ ಅಷ್ಟೊತ್ತಿಗೆ ತೆಗೆದು ಬಾವಿಲಿ ಬಿಸಾಕ್ಬಿಟ್ರು ಅವರು ಅಂತಲೇ ಹೇಳ್ಬೋದು. ಜೈಸ್ವಾಲ್ ಔಟ್ ಆದರು. ಬಟ್ ಆದಮೇಲೆ ನಮ್ಮ ಸ್ಯಾಮ್ಸಂಗ್ ಬಂದರು. ಸ್ಯಾಮ್ಸಂಗ್ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದಾದಮೇಲೆ ನೆವರ್ ಎಂಡಿಂಗ್ ಅನ್ನೋ ಥರ ಹೊಡೆದ್ರು. ಜೈಸ್ವಾಲ್ ನಮ್ಮ ಸ್ಯಾಮ್ಸಂಗ್ ಮತ್ತು ಬಟ್ಲರ್ ಇಬ್ಬರು ಯಾರು ಬಂದರು, ಇಬ್ಬರು ಕೂಡ ಹಾಫ್ ಸೆಂಚುರಿ ಫಿನಿಶ್ ಮಾಡಿದ್ರು. ನಮ್ಮ ಬಟ್ಲರ್ ಇನ್ನೇನು ಸೆಂಚುರಿ ಹೊಡಿಬೇಕಾಗಿತ್ತು ಅಷ್ಟೊತ್ತಿಗೆ ಗೇಮ್ ಮುಗ್ದೋಯ್ತು. ಬಟ್ ಅವರು ಕೂಡ ನಮ್ಮ ವಿರಾಟ್ ಕೊಹ್ಲಿ ರೆಕಾರ್ಡ್ ಎಲ್ಲಿ ಬೀಟ್ ಮಾಡ್ತಾರೋ ಅನ್ನೋ ಥರನೇ ಆಡಿದರು ಎಂಟೈರ್ ಮ್ಯಾಚಲ್ಲಿ. ಸಕ್ಕತ್ತಾಗಿ ಆಡಿದ್ರು ಸ್ಯಾಮ್ಸನ್ ಮತ್ತು ನಮ್ಮ ಯಾರು ಬಟ್ಲರು. ಅದಾದಮೇಲೆ ಸ್ಯಾಮ್ಸಂಗ್ ಔಟ್ ಆಗೋದ್ರು. ಮತ್ತು ನಮ್ಮ ದುಜ್ರೇಲ್ ಬಂದರು. ದುಜ್ರೇಲು ಕೂಡ ಅಷ್ಟೇ ಇವತ್ತೇನು ಅಷ್ಟು ಆಡಲಿಲ್ಲ, ಬೇಗ ಔಟ್ ಆದರು. ಮತ್ತು ಎಟ್ಮೈರ್ಗಳು ಆಲ್ರೌಂಡರ್ ಏನು ಆಡ್ತಾರೆ. ಸ್ಟಾರ್ಟಿಂಗಲ್ಲಿ ಡೆತ್ ಓವರ್ಸಲ್ಲಿ ಬಂದರೂ ಕೂಡ ಅವರು 6-4 ಹೊಡೆದ್ರಲ್ಲ, ಸೀರಿಯಸ್ಲಿ ಮೆಚ್ಕೋಬೇಕಾಗಿದ್ದೇನೆ. ಮತ್ತು ಅವ್ರ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅಂದರೆ ಮುಖದ ಮೇಲೆ ಒಂದು ಸ್ವಲ್ಪನೂ ಟೆನ್ಷನ್ ಇರಲ್ಲ, ಒಂದು ಸ್ವಲ್ಪನೂ ವರಿ ಇರಲ್ಲ. ಅದು ಈ ಗೇಮ್ ಅವ್ರ ಸೈಡ್ ಆಗ್ತಾನೆ ಇರಲಿ ಅಂತ ಗೊತ್ತಿರಲಿ, ಅವ್ರ ಸೈಡ್ ಆಗಲ್ಲ ಅಂತ ಅವ್ರ ಸೈಡ್ ಆಗಲ್ಲ ಅಂತ ಇರಲಿ, ಅವ್ರ ಸೈಡ್ ಆಗಲ್ಲ ಗೊತ್ತೇ ಅಂತಾದರೂ ಇರಲಿ, ಬಟ್ ಅವ್ರ ಮುಖದಲ್ಲಿ ಒಂದು ಬೆಸ್ಟ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಮತ್ತು ಲಾಸ್ಟ್ ಮ್ಯಾಚ್ನ ನಮ್ಮ ಬಟ್ಲರ್ 6 ಹೊಡೆದ್ಬಿಟ್ಟು ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು ಫೀಲ್ಡಲ್ಲಿ. ಈ ಕಾನ್ಫಿಡೆನ್ಸ್ ನಮ್ಮ RCBಗೆ ಯಾಕೆ ಬರ್ತಾಯಿಲ್ಲ ಅಂತಲೇ ಬಾಧೆ. ಆ್ಯಕ್ಚುಲಿ RCB ಅವರು ಬೆಟರಾಗಿ ಮಾಡ್ಬೋದು, ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕಷ್ಟೇ. ಇವತ್ತು ಅಷ್ಟೊಂದೇನು ವರ್ಸ್ಟ್ ಆಗಿರಲಿಲ್ಲ. ಒಂದು ಸ್ವಲ್ಪ ಬೇರೆ ಪ್ಲೇಯರ್ಸ್ ಇವಾಗ ಯಾರ್ಯಾರು ಔಟ್ ಆದ್ರೋ ಅವರೆಲ್ಲರೂ ಗ್ರೀನ್ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಇವರೆಲ್ಲ ಒಂದು 20 ರನ್ಸ್ ಹೊಡೆದಿದ್ರು ಕೂಡ ಇವತ್ತು RR ವಿನ್ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಅವ್ರಿಗಿನ್ನಿಷ್ಟು 8 ಬಾಲ್ಸು 6 ಬಾಲ್ಸ್ ಇದ್ದಾಗ ಅವರು ವಿನ್ ಆಗಿದ್ದು. ಆಲ್ಮೋಸ್ಟ್ ಮಾರ್ಜಿನಲ್ಲೇ ವಿನ್ ಆದರು. ಸೊ RCB ಇನ್ನೊಂದು ಸ್ವಲ್ಪ ಬೇರೆ ಪ್ಲೇಯರ್ಸ್ ಬ್ಯಾಟಿಂಗಲ್ಲಿ ಇಂಪ್ರೂವ್ ಆಗಿ ಒಂದು 2-3% ಬೌಲಿಂಗ್ ಫೀಲ್ಡಿಂಗಲ್ಲಿ ಇಂಪ್ರೂವ್ ಆದರೂ ಕೂಡ ನೆಕ್ಸ್ಟ್ ಸಲ ನಮ್ಮ RCB ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಮೋಸ್ಟ್ ಆಫ್ ದ RCB ಫ್ಯಾನ್ಸ್ಗೆ ಇವತ್ತು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರುತ್ತೆ. ಅಟ್ಲೀಸ್ಟ್ ಇವತ್ತಾದರೂ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ನೋಡೋಣ ಕಮ್ಮಿಂಗ್ ಮ್ಯಾಚಲ್ಲಿ ನಮ್ಮ RCB ಗೆಲ್ಲುತ್ತಾ ಅಂತ. ನೆಕ್ಸ್ಟು ನಾಳೆ 2 ಮ್ಯಾಚ್ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ನಮ್ಮ ಅದು ಗುಜರಾತ್. ಆ್ಯಂಡ್ ದೆನ್ 1 more ಮ್ಯಾಚಸ್ ವಿತ್ ನೋಡ್ಕೋಬೇಕು. ಐ ಥಿಂಕ್ ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿತ್ ಮುಂಬೈ ಇಂಡಿಯನ್ಸ್ ಆ್ಯಂಡ್ ಲಕ್ನೋ ವಿತ್ GT. ಸೊ ಈ 2 ಮ್ಯಾಚು ಹೆಂಗಾಗುತ್ತೆ, ನಾಳೆ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡುವೆ, ಇಲ್ಲಾಂದರೆ ಪೋಸ್ಟ್ ಅನಾಲಿಸಿಸ್ ಅಂತೂ ಪಕ್ಕಾ ಮಾಡುವೆ. ಸೊ ಇಷ್ಟೇ ವಿಡಿಯೋಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.